ಹಾಯ್ ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಮೇಘಾಲಯದ ಒಂದು ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೀನಿ. ಹಳ್ಳಿ ಮಾತ್ರ ಸಣ್ಣದದ, ಬಟ್ ಇಲ್ಲಿರೋ ನೇಚರ್ ವ್ಯೂ ಮಾತ್ರ ಅಲ್ಟಿಮೇಟ್ ಅದ. ನಿಮಗೊಂದು ಸಾರಿ ತೋರಿಸ್ತೀನಿ ಅಂತ. ಇಲ್ಲಿ ನೇಚರ್ ನೋಡೋಕ್ಕೂ ರೊಕ್ಕ ಕೊಡಬೇಕು. ಇಲ್ಲಿ ಟಿಕೆಟ್ ಪ್ರೈಸ್ ಚಿಲ್ಡ್ರನ್ಸ್ 10 ರೂಪಾಯಿ ಅದ, ದೊಡ್ಡವರಿಗೆ 30 ರೂಪಾಯಿ ಅದ. ಇಲ್ಲಿ ಎಂಟ್ರಿ ಆಗಮಂತ ಬಲ್ಗಾಲಿಟ್ಟು ಐ ಲವ್ ಲೈಟ್ನು. ಈಗ ಅಷ್ಟೇ ಬಿಸಿಲಿತ್ತು, ಇನ್ನೇನು ಸ್ವಲ್ಪ ಟೈಮ್ದಾಗ ಮಂಜು ಕ್ಲಿಯರ್ ಆಗಿ ಪೂರ ನಿಮಗೆ ಕ್ಲೌಡ್ಸ್ ಕಾಣತ್ತದ. ಮೇಘಾಲಯಕ್ಕೆ ಸುಮ್ಮನೆ ಅಬೋರ್ಡ್ ಆಫ್ ಕ್ಲೌಡ್ಸ್ ಅಂದ್ರೆ ಮೋಡಗಳ ನಾಡು ಅಂತೇಳಿ ಸುಮ್ಮನೆ ಕರೆದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ, ನಾವೇ ಏನೋ ಕೆಳಗಿರ್ತೀವಿ, ನಾವೇ ಏನೋ ಮ್ಯಾಲೆ ಇರ್ತೀವಿ, ನಮ್ಗಿಂತ ಕೆಳಗೆ ಕ್ಲೌಡ್ಸ್ ಇರ್ತಾವೆ, ಅಂದ್ರೆ ಮೋಡಗಳು ಇರ್ತಾವೆ. ಬರ್ರಿ ಇಲ್ಲಿ ನಿಮಗೆ ತೋರಿಸ್ತೇನಂತ. ಇಲ್ಲಿ ಕುಂದ್ರಲಿಕ್ಕೆ ಜಾಗನೂ ಅದ, ಕುಂತು ಆರಾಮಾಗಿ ವ್ಯೂ ನೋಡ್ಬೋದು. ಬಟ್ ಸದ್ಯಕ್ಕೆ ವ್ಯೂ ಅಂತೂ ಇಲ್ಲ, ಇಷ್ಟೇ ಲಾಸ್ಟ್, ಇದಕ್ಕಿಂತ ಮುಂದೆ ಏನಿಲ್ಲ. ಇಷ್ಟೋ ತನಕ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ, ಅದು ವಿಡಿಯೋ ಹಾಕ್ತೀನಿ, ಒಂದು ಸಾರಿ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ, ಕುದುರೆ ಮೇಲೆ ಪಾಪ ಹುಡುಗಿರೆಲ್ಲ ಫೋಟೋಶೂಟ್ ಮಾಡತ್ತಾರ. ಇಲ್ಲಿ ಕ್ಯಾ ಗೋಡಾ ಕ್ಯಾ ಗದಾ हाँ घोड़ा है गधा है क्या कुलाई बोले तो ये गधा जैसा दिख रहा है भाई, घोड़ा तो नहीं है। गधा में बिठा के ये कर रहा है क्या? क्या कितना बैठने के लिए कितना? 500 किधर तक लेके जाता है? इधर से जाके नीचे छोड़ देता है, इधर से आगे से रिटर्न. ನೋಡ್ರಿ, ಈ ಕುದುರೆ ಮೇಲೆ ಕುಂತೋಲಕ ಇವು ಕುದುರೆ ಅಲ್ಲ, ಕತ್ತೆವ. ಈ ಕತ್ತಿ ಮೇಲೆ ಕುಂದ್ರಲಕ್ಕ 500 ರೂಪಾಯಿ ಅಂತ. ಅದು ಅಲ್ಲಿ ತನಕ ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಬರ್ತಾರಂತ. ಆರು ಇದು ಯಾವುದೋ ಹಣ್ಣದ ನೋಡ್ರಿ, ಇಲ್ಲಿ ಆರು ಅಂತ ಸ್ವೀಟ್ ಇರ್ತಂತ. ಸ್ವೀಟ್ ಇರ್ತಾನ, ಸ್ವೀಟ್ ಇರ್ತಂತ. 50 ರೂಪಾಯಿ 3 ಅಂತ. ಬಟ್ ಯಾವ ಹಣ್ಣಂತ ನನಗಂತ ಗೊತ್ತಿಲ್ಲ. पाइनएप्पल तो मेरे को पता है, ये पाइनएप्पल है, लेकिन वैसे ये खट्टा मीठा जैसा है. खट्टा मीठा जैसा रहता है. ಇದು ಯಾವ್ದು ಹಣ್ಣು ಅಂತ ಗೊತ್ತಿಲ್ಲ. 50 ರೂಪಾಯಿ 3 ಕೊಡ್ತಾರಂತ. ಒಂದು ಸಾರಿ ತಿಂದು ನೋಡಮ್, ಯಾಕಂದ್ರೆ ಆ್ಯಪಲ್ ಇದ್ದಂಗೆ ಇರ್ತಂತ ಹೇಳ್ಯಾರ, ರುಚಿ ಇರ್ತಂತ ಹೇಳ್ಯಾರ. ತಿಂದು ನೋಡ್ಬೇಕು ಒಂದು ಸಾರಿ. ಕಟ್ ಮಾಡ್ಲತ್ತಾರ. ಓಕೆ. वो अंदर का, वो अंदर का सीट होता है. हाँ. साल्ट गिल्ट सभी डाल के देते हैं क्या? साल्ट गिल्ट डाल के देते हैं क्या? हाँ. आपका ऊपर है, आप कैसा खाना चाहते हो. आप सब खाते बिना सब. इधर स्वीट रहता है बोले तो साल्ट कैसे डाल सकते हैं? चिली रहते हैं, चीनी रहता है. देखिए खट्टा मीठा होता है, इतना आपको खट्टा नहीं लगेगा. मतलब पका वाला, वो जो मतलब कच्चा वाला होता है ना, वही थोड़ा आपको खट्टा लगेगा. itu berat kan along है. ये इतना खट्टा नहीं लगेगा. Cái này áp mà एक दे दो, एक पीस दे दो बस. भैया आओ. ಈಗ ತಿಂದು ನೋಡಮ್ ಹೆಂಗಿದೆ ಅಂತ ಹೇಳ್ತೀನಿ. अच्छा है, खट्टा मीठा. ಫಾಗ್ ಎಲ್ಲ ಕ್ಲಿಯರ್ ಆದ್ಮೇಲೆ ಫೈನಲಿ ನಮಗೆ ನೋಡ್ಲಿಕ್ಕೆ ಈ ತರ ವ್ಯೂ ಸಿಕ್ತು. ಈ ವ್ಯೂ ನೋಡ್ಲಿಕ್ಕೆ ಏನಿಲ್ಲ ಅಂದ್ರೂ ಒಂದು 2 ಅವರಿಂದ ವೇಟ್ ಮಾಡ್ಲತ್ತಿದ್ವಿ ನೋಡ್ರಿ. ನಾ ಈಗ ಶಿಲಾಂಗ್ದಾಗಿರೋ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಅಂದ್ರೆ ಶಿಲಾಂಗ್ಗೆ ಪೂರಾ ಫೇಮಸ್ ಆಗಿರೋ ವಾಟರ್ ಫಾಲ್ಸ್ ಬಂದೀನಿ. ಅದು ಯಾವುದಂದ್ರೆ ಎಲಿಫೆಂಟ್ ವಾಟರ್ ಫಾಲ್ಸ್. ಇದು ಟೋಟಲ್ 3 ಲೇಯರ್ದಾಗ ಹರಿತಂತ.
ನನಗಂತೂ ಗೊತ್ತಿಲ್ಲ, ಇನ್ನು ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಎಂಟ್ರಿ ಫೀಸ 100 ರೂಪಾಯಿ ಅದ ಒಳಗೆ ಬರ್ಲಿಕ್ಕೆ. ಮಳೆಗಾಲದಾಗ ಈ ವಾಟರ್ ಫಾಲ್ಸ್ ನೋಡೋದೇ ಒಂದು ದೊಡ್ಡ ಖುಷಿ. ಬರ್ರಿ ಒಳಗೆ ಹೋಗಮು. ವೆಲ್ಕಮ್ ಟು ಎಲಿಫೆಂಟ್ ಫಾಲ್ಸ್. ಇಲ್ಲಿಂದ ಕೆಳಗೆ ಹೋಗ್ಬೇಕು. ನೋಡ್ರಿ, ಕಾಶಿ ಟ್ರೆಡಿಷ್ನಲ್ದಾಗ ಇವರು ಫೋಟೋಶೂಟ್ ಮಾಡ್ಲತ್ತಾರ. ನೀವೇನಾದರೂ ಮಾಡ್ಕೋತಿದ್ರ ಇಲ್ಲಿ ಬಂದು ಮಾಡ್ಕೋರಿ. ಎಲಿಫೆಂಟ್ ಫಾಲ್ಸ್, ಮೇಘಾಲಯ ಟೂರಿಸಂ. ಫಸ್ಟ್ ಫಾಲ್, ಸೆಕೆಂಡ್ ಫಾಲ್, ಥರ್ಡ್ ಕ್ಲಾಸ್. ನೀರೇ ಇಲ್ಲ ಈ ಫಾಲ್ಸ್ದಾನು. ನೀರಿದ್ರೆ ಭಾಳ ದಬಾಶ್ ಹರಿತು ಅಂತ. ಬಟ್ ಸದ್ಯಕ್ಕಂತೂ ನೀರೇ ಬಂದಿಲ್ಲ ಅನ್ನಿಸ್ತದೆ, ಯಾಕಂದ್ರೆ ಅಷ್ಟೇನು ಕಾಣಲಾಗ್ಯದ. ಈಗಿದು ನೀವೇನು ನೋಡಿದ್ರಲ್ಲ, ಇದು ಫಾಲ್ಸ್ 1. ಇಲ್ಲಿ ಸೆಕೆಂಡ್ ಫಾಲ್ಸ ಮತ್ತು ಥರ್ಡ್ ಫಾಲ್ಸ್ ಈ ಕಡೆ ಬರ್ತದಂತ. ಈ ಕಡೆ ಹೋಗಮಂತ. ಈಗ ಎಲ್ಲ ಹೋಲತ್ತಾರ ಆ ಕಡೆ, ನಾವು ಹೋಗಮಂತ. ಬಟ್ ಮ್ಯಾಲಿಂದ ನನಗೇನು ಅಷ್ಟೇನು ಚಲೋ ಅನಿಸಿಲ್ಲ, ಯಾಕಂದ್ರೆ ನೀರೇನ ಭಾಳ ಬರಬೇಕು, ನೀರೇ ಇಲ್ಲ. ಈಗ ಫಾಲ್ಸ್ 2 ಕಡೆ ನಮ್ಮ ಪಯಣ. ಫಾಲ್ಸ್ 2 ಮತ್ತು 3ಗೆ ನೋಡ್ಲಿಕ್ಕೆ ಭಾಳ ಮಂದಿ ಬಂದಾರ. ಇಲ್ಲಿ ಏನದ ಗೊತ್ತಿಲ್ಲ, ಕೆಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಕಾಣುತ್ತೆ ಅಂತೇಳಿ. ಇದು ಬ್ರಿಡ್ಜ್ ಅದ, ಈ ಕಡೆಯಿಂದ ಆ ಕಡೆ ದಾಟ್ಲಕ್ಕ. ಕೆಳಗಂದ್ರೆ ಅಲ್ಲಿ ಹೋದ್ಮೇಲೆ ಚಲೋ ಕಾಣ್ತಿರ್ಬೋದು, ಅಲ್ಲಿ ಹೋಗಿ ನೋಡಮಂತ. ಇದು ಸೆಕೆಂಡ್ ಫಾಲ್ಸ್. ಇಲ್ಲಿ ಬೋರ್ಡ್ ಅದ, ಫಾಲ್ಸ್ ಇಲ್ಲದ. ಇದು ಸೆಕೆಂಡ್ ಫಾಲ್ಸ್. ಕಾಲು ಜಾರ್ತಾವ ಇಲ್ಲಿ, ಭಾಳ ಹುಷಾರಾಗಿ ನೋಡ್ಕೊಂಡು ನಡಿಬೇಕು. ಮ್ಯಾಲ ಅಷ್ಟೊಂದು ನೀರು ಇರಲಿಲ್ಲ, ಬಟ್ ಕೆಳಗೆ ನೀರು ಭಾಳ ಅದಾವ. ಸ್ವಲ್ಪ ಕಾಲು ಜಾರ್ತಂದ್ರೆ ಸೀದಾ ನೀರಾಗೆ ಹೋಗಿ ಬೀಳ್ತೀವಿ. ನೀರೇನು ಅಷ್ಟೇ ನನಗಂತೂ ಕಾಣಲಾಗ್ಯಾವ. ಕೆಳಗ್ಲಿಂದ ನಿಮಗೆ ತೋರಿಸ್ತೀನಿ ವ್ಯೂ. ಇಲ್ಲಿ ಯಾಕೋ ಕಾಲು ಜಾರ ಸಾಧ್ಯತೆ ಅದ. ಕ್ಯಾಮ್ರಾ ಆಫ್ ಮಾಡಿ ಮತ್ತೆ ಹಿಡ್ಕೊಂಡು ಹೋಗೋಣ. ನಾನು ನೀರು ಇದೇ ಕಮ್ಮಿ ಅದ ಅಂದ್ಕೊಂಡಿದ್ದ, ಬಟ್ ಇಲ್ಲಿ ಇರೋರು ಹೇಳತ್ತಾರ ಇದೇ ನೀರು ಜಾಸ್ತಿ ಅದ ಅಂತ. ಈಗ ನೀರು ಜಾಸ್ತಿ ಬಂದವಂತ ಇಲ್ಲಿ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಈ ಹಗ್ಗ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡಬೇಕು, ಬಟ್ ಮಾಡೋದೇನು ಬೇಡ. ಇದು ಎಲಿಫೆಂಟ್ ವಾಟರ್ ಫಾಲ್ಸು. ಇದು ಮರಿ ಎಲಿಫೆಂಟ್ ವಾಟರ್ ಫಾಲ್ಸ್ ಇರ್ಬೋದು, ಯಾಕಂದರೆ ಇಲ್ಲಿಂದನೂ ನೀರು ಹೊಂಟವ ಸಣ್ಣಗೆ. ಮೋಸ್ಟ್ಲಿ ಮರಿ ಎಲಿಫೆಂಟ್ ವಾಟರ್ ಫಾಲ್ಸ್ ಇರ್ಬೋದು. ಇದು ನಾ ಕ್ರಿಯೇಟ್ ಮಾಡೀನಿ, ನಾ ಹೆಸರು ಇಟ್ಟೀನಿ. ಇದ್ರದ್ದು ಕ್ರೆಡಿಟ್ಸ್ ನನಗೆ ಬರಬೇಕು. ಈ ವಾಟರ್ ಫಾಲ್ಸ್ ಒಳಗಡೆ ಅಂತೂ ಬಿಡಲ್ಲ, ಯಾಕಂದರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋ ಪ್ಲಾನೇ ಇಲ್ಲ. ಬೋರ್ಡ್ ಅಂತೂ ಹಾಕ್ಬಿಟ್ರಲ್ಲಿ. ಈ ವಾಟರ್ ಫಾಲ್ಸ್ ನೋಡ್ಲಿಕ್ಕೆ 100 ರೂಪಾಯಿ ಕೊಟ್ಟು ಬಂದಿದ್ದೀನಿ, ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಈ ಎಲಿಫೆಂಟ್ ವಾಟರ್ ಫಾಲ್ಸ್ ನೋಡ್ಲಿಕ್ಕೆ ನೋಡ್ರಿ ಎಷ್ಟು ಮಂದಿ ಹೊಂಟ್ರ. ಇಲ್ಲಿ ಎಷ್ಟು ನೀರು ಬೀಳತ್ತಿದೆ ಹೆಚ್ಚಂತ. ಬಟ್ ಕಾಲು ಜಾರ್ತಾವ, ಹಳ್ಳಿಗೆ ಹೋಗ್ಬೇಕು, ಹಳ್ಳ ಬರಬೇಕು. ಬಟ್ ನೀರು ಅಷ್ಟಿಲ್ಲ, 5 ನಿಮಿಷ ನೋಡ್ಬೋದು ಅಷ್ಟೇ. 5 ನಿಮಿಷಕ್ಕಿಂತ ಮೇಲೆ ಯಾರೋ ಮುತ್ತರ್ನೂ ಹೊಂಟ್ರಲ್ಲ ನೋಡ್ಲಿಕ್ಕೆ, ವಾಟರ್ ಫಾಲ್ಸ್ ನೋಡ್ಲಿಕ್ಕೆ. ಹಾಯ್, ಹಲೋ. ಅದು ಫಾಲ್ಸ್ ನಂಬರ್ 1, ಅದು ಫಾಲ್ಸ್ ನಂಬರ್ 2, ಇದು ಫಾಲ್ಸ್ ನಂಬರ್ 3. ಇಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಮಾರ್ಲತ್ತಾರ. ಇದೆಲ್ಲನೂ ಅವ್ರ ಕೈಯಿಂದನೇ ಮಾಡಿರೋದು. ಇದೆಲ್ಲ ನೋಡ್ರಿ, ಇದೆಲ್ಲನೂ ಹೋಮ್ ಮೇಡ್, ಅವ್ರ ಕೈಯಿಂದನೇ ಮಾಡಿರೋದು. 450 ರೂಪಾಯಿ ಬ್ಯಾಗ್ ಅಲ್ಲಿ ಎಲ್ಲ ಬ್ಯಾಗು. ಲೇಡೀಸ್ ವೆನಿಟಿ ಬ್ಯಾಗ್ ಅದಾವ. ಇದು ಬಂಬೂಲಿಂದ ಮಾಡಿದ್ದು, ಪೂರ ಎಲ್ಲ ಅವ್ರ ಕೈಯಿಂದನೇ ಮಾಡಿರೋದು. ನಾ ಈಗ ಶಿಲಾಂಗ್ದಾಗಿರೋ ಯಾವುದೋ ಒಂದು ಟೀ ಪ್ಲ್ಯಾಂಟೇಷನ್ಗೆ ಬಂದೀನಿ. ಇದರ ಹೆಸರು ಉಪ್ಪರ್ ಮೇಘಾ ಟೀ ಪ್ಲ್ಯಾಂಟೇಷನ್ ಅಂತ ಹೇಳ್ಬಿಟ್ಟು. ಇಲ್ಲಿ ನನಗೆ ಹೊಲದಾಗೆ ಬಿಟ್ರೆ ಟೀ ಪ್ಲ್ಯಾಂಟೇಷನ್ ನೋಡ್ರಿ ಹೆಂಗದವ. ಪೂರ ಇಲ್ಲಿಂದ ಅಲ್ಲಿವರೆಗೂ ಅದ. ಎಂಟ್ರಿ ಗೇಟ್ ಅಲ್ಲಿ. ಈಗ ನಾ ಪೂರ ಒಳಗಡೆ ಬಂದೀನಿ. ಇಲ್ಲಿ ಟೀ ಫ್ಯಾಕ್ಟ್ರಿನೂ ಅದಂತ, ನೋಡಮಂತ. ಬಟ್ ಜಾಗ ಮಾತ್ರ ಭಾಳ ಬ್ಯೂಟಿಫುಲ್ ಅದ ನೋಡ್ರಿ.
ಇಲ್ಲಿ ಫೋಟೋ ತೊಗೊಲತ್ತಾರ, ಅವ್ರ ಮಕ್ಕಳು ಅವ್ರ ಫೋಟೋ ತೆಗಿಲತ್ತಾರ ನೋಡ್ರಿ. हाँ जी बोलो. हाँ ठीक है, मैं निकल देगा. दे दो, मैं निकल देगा. पूरा फैमिली के? हाँ ठीक. अच्छा, अरे यार इसका फिर बाद में फिर कहना नहीं कि हमारी फोटो नहीं निकाली. ಫ್ಯಾಮ್ಲಿ ಫೋಟೋ ತೆಗಿಲತ್ತೀನಿ, ಒಂದು ನಿಮಿಷ ಎಲ್ಲ ಹಿಂದಾಗಿರಿ. खिलाओ नहीं, ನೋಡ್ರಿ. एक हम दोनों की निकाल दीजिए भैया. ಹಾಂ शारदा तू जाके एक पत्ती तोड़ ले. क्या? एक पत्ती तोड़ ले. नेक्स्ट. और पीछे पीछे सब एक एक बार आगे से करो ऐसा, आगे से ऐसा करो, अच्छा आता. मेरे को ये नहीं लगा रहा. देखो तो आपने क्या सोचे थे चल. कि वो मैं ಕೆಲಸ ಮಾಡ್ಲತ್ತಾರ ಇಲ್ಲಿ ಅಷ್ಟು ಮಂದಿ. बे क्या काटने का, वो काटने का, वो काट के इसमें डालने का क्या. ನೋಡ್ರಿ, ಹುಡುಗರು ಕೆಲಸ ಮಾಡತ್ತಾರ, ಹುಡುಗಿರು ಕೆಲಸ ಮಾಡತ್ತಾರ, ಮತ್ತು ಅಂಕಲ್ನು ಕೆಲಸ ಮಾಡತ್ತಾರ. ಇಲ್ಲಿ ಎಲ್ಲರೂ ಕೆಲಸ ಮಾಡತ್ತಾರ. ಇಲ್ಲಿಂದ ಟೀ ಪ್ಲಾಂಟೇಶನ್ ವ್ಯೂ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಕಾಣ್ಲತ್ತದ ನೋಡ್ರಿ. ಇಲ್ಲಿ ವ್ಯೂ ಮಾತ್ರ ಅದ್ಭುತ. ಮೇಘಾ ಟೀ ಒಳಗೆ ಹೋಗಮ್ ನೋಡ್ರಿ. ಇಲ್ಲಿ ಕುಂತು ನೋಡಿದ್ರೆ ಪೂರ ವ್ಯೂ ಕಾಣ್ತದೆ ನೋಡ್ರಿ. ಎಲ್ಲಿ ಕೆಲಸ ಮಾಡ್ಲತ್ತಾರ, ಎಲ್ಲಿ ಕೆಲಸ ಮಾಡ್ಲತ್ತಿಲ್ಲ, ಟೋಟಲಿ ಎಲ್ಲನೂ ಇಲ್ಲಿ ಕುಂತ್ರೆ ಕಾಣ್ತದೆ. ಮತ್ತು ಅಲ್ಲೆಲ್ಲ ಶೆಡ್ ಅದಾವಲ್ಲ, ಅದ್ರ ಮೇಲೆ ಕುಂತ್ರೂ ಕಾಣ್ತದೆ. ಮೇಘಾ ಟೀ ಈ ಥರ ಕೇರಳದಾಗ ಮುನ್ನಾರ್ದಾಗೂ ಅದ. ಮುನ್ನಾರ್ದಾಗಿನ ಟೀ ಟೇಸ್ಟೇ ಬೇರೆ ಇರ್ತಂತ, ಈ ಟೀ ಟೇಸ್ಟೇ ಬೇರೆ ಅದ. ಇದು ಸೇಮ್ ಡಾರ್ಜಿಲಿಂಗ್ಕಿಂತ ಜಾಸ್ತಿ ಇರುತ್ತಂತ ಹೇಳ್ಬಿಟ್ಟು ಈಗ ಗೌರ್ಮೆಂಟ್ ಆಫೀಸರ್ ಹೇಳಿದ್ರು. ನನಗಂತೂ ಗೊತ್ತಿಲ್ಲ, ಎಲ್ಲ ಕಟ್ ಮಾಡಿ ಇಲ್ಲಿ ಹಾಕ್ಯಾರ. ಇದು ಮುಂದೆ ಏನು ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಮಿಷಿನ್ ಅದಾವ, ಇಲ್ಲಿ ಮಿಷಿನ್ ಅದಾವ, ಅಲ್ಲಿ ಮಿಷಿನ್ ಅದಾವ. ಅವ್ರಿಗೆ ಕೇಳಿದ್ರೆ ಅವ್ರ ಭಾಷೆ ನನಗೆ ಬರಲ್ಲ, ನನ್ನ ಭಾಷೆ ಅವ್ರಿಗೆ ಬರಲ್ಲ. ಅವ್ರಿಗೆ ಹೇಳೋಕ್ಕೂ ಬರಲ್ಲ ಆಗ್ಯದ, ನನಗೆ ಕೇಳೋಕ್ಕೂ ಬರಲ್ಲ ಆಗ್ಯದ. ಅವರಿಗಂತೂ ಹಿಂದಿ ಬರಲ್ಲ, ನನಗಂತೂ ಅವ್ರ ಭಾಷೆ ಬರಲ್ಲ. ಇಲ್ಲೆಲ್ಲ ಪಾಕೆಟ್ ಎಲ್ಲ ರೆಡಿ ಮಾಡಿ ಇಟ್ರೆ ಟೀದು ಇಲ್ಲ ಹಾಕಿ ಈಗ ಪೂರ್ತಿ ಮೋಡ ಕವಿದ ವಾತಾವರಣ, ಮಳೆ ಬರುವ ಸಾಧ್ಯತೆ ಇದೆ. ಜಸ್ಟ್ ಹೀಗೆ ಒಂದು 5 ನಿಮಿಷದಿಂದ ಬಿಸಿಲಿತ್ತು. ಈಗ ನೋಡ್ರಿ ಮಳೆ ಹನಿ 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 ಬೀಳತ್ತದ. ಬಾತ್ ನೋಡ್ರಿ, ಜೋರು ಮಳೆ ಬಂತು 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 ಬಂತು. ಇಲ್ಲಿ ಎಲ್ಲ ಕಡೆನೂ ಕುತ್ಕೊಳ್ಳೋ ಜಾಗ ಮಾಡ್ಯಾರ, ಆರಾಮಾಗಿ ಕುಂದ್ರಬೋದು ನೀವು. ನೋಡ್ರಿ ಇಲ್ಲಿ ಎಷ್ಟು ಚಲೋ ಅದ. ಇದೆಲ್ಲ ಕಟ್ಟಿಗೆಲೇನೆ ಮಾಡಿದ್ದು, ಅವರೇ ಮಾಡಿರ್ಬೋದು ಮೋಸ್ಟ್ಲಿ, ಕೈಯಿಂದ ಮಾಡಿರೋದೇ ಅದು, ಕಟ್ಟಿಗೆನೇ ಅದ ಪೂರ. ಇಲ್ಲೇ ಎಲ್ಲ ಜನ ಕೆಲಸ ಮಾಡ್ಲತ್ತಾರ.